ಬಸವ ಟಿವಿಯ ಪ್ರಿಯ ವೀಕ್ಷಕ ಶರಣ ಶರಣೆಯರಿಗೆ ವೈದ್ಯ ಶ್ರೀ ಚನ್ನಬಸವಣ್ಣ ಮಾಡತಕ್ಕಂಥ ಅನಂತ ಕೋಟಿ ಶರಣು ಶರಣಾರ್ಥಿಗಳು. ಪ್ರಿಯ ವೀಕ್ಷಕ ಬಂಧುಗಳೇ, ಈ ಯೋಗ ಅಂತಕ್ಕಂಥದ್ದು ತುಂಬ ಮಹತ್ವಪೂರ್ಣವಾಗಿರತಕ್ಕಂಥ ಒಂದು ವ್ಯವಸ್ಥೆ. ಹೇಗೆ ಮಹತ್ವಪೂರ್ಣವಾಗಿರತಕ್ಕಂಥ ವ್ಯವಸ್ಥೆ? ಹಾಗಿದ್ರೆ ಯೋಗ ಅಂದರೆ ಏನು? ಯೋಗ ಅಂತ ಹೇಳಿದ್ರೆ ಸೇರಿಸುವುದು ಮತ್ತೆ ಕೂಡಿಸುವುದು ಅಂತ ಅರ್ಥ. ಒಬ್ಬ ವ್ಯಕ್ತಿ ಒಂದು ಒಳ್ಳೆಯ ಒಂದು ಕೆಲಸಕ್ಕಾಗಿ ತನ್ನನ್ನು ತಾನು ತೊಡಗಿಸ್ಕೊಳ್ತಾನಲ್ಲ, ಅಲ್ಲಿ ಸೇರಿಕೊಳ್ತಾನಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ. ತನ್ನ ದುಡಿಮೆಯ ಪ್ರತಿಫಲದಿಂದ ತನ್ನ ಕುಟುಂಬವನ್ನ ಚೆನ್ನಾಗಿ ಸಾಕ್ತಾನಲ್ಲ, ಕಾಯಕವೇ ಕೈಲಾಸ ಅಂತಕ್ಕಂಥ ಒಂದು ಆ ದೃಢ ನಿಲುವನ್ನ ತನ್ನ ಜೀವನದಲ್ಲಿ ತಂದುಕೊಂಡಿರ್ತಾನಲ್ಲ, ಅದಕ್ಕೆ ಯೋಗ ಅಂತ ಕರೀತಾರೆ. ಹಾಗಿದ್ರೆ ಈ ಯೋಗದಲ್ಲಿ ಏನೆಲ್ಲ ಬರುತ್ತೆ? ಯೋಗ ಮಾಡೋದು ಹೇಗೆ? ಯೋಗ ಮಾಡಬೇಕಾದ್ರೆ ಪೂರ್ವ ಸಿದ್ಧತೆಗಳನ್ನ ನಾವು ಏನು ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಹೇಳ್ಕೊಡ್ತೇನೆ. ಮೊದಲನೇದಾಗಿ ಯೋಗ ಅಂತ ಹೇಳಿದ್ರೆ ನಾನು ಸೇರಿಸೋದು ಅಂತ ಅರ್ಥ. ಆ ಸೇರಿಸುವುದು ಅಂತ ಅರ್ಥ ನಾನು ಕೊಟ್ಟಿರೋ ಈ ಉದ್ದೇಶ ಏನಂತ ಹೇಳಿದ್ರೆ, ನಮ್ಮ ಶರೀರದ ಒಳಗಡೆ ಏನೇನ ನಾವು ಸೇರಿಸಬೇಕು ಅಂತ. ಈ ನಮ್ಮ ಶರೀರದ ಒಳಗಡೆ ಯೋಗ ಏನೇನು ಸೇರಿಸುತ್ತೆ ಅಂತ ಹೇಳಿದ್ರೆ, ಮನಸ್ಸು, ಶರೀರ ಮತ್ತು ಆತ್ಮ, ಈ ಮೂರನ್ನು ಸೇರಿಸುತ್ತೆ. ಏನೇನು? ಮನಸ್ಸು, ಶರೀರ ಮತ್ತು ಆತ್ಮ, ಈ ಮೂರನ್ನು ಸೇರಿಸಿ ಮಾಡಿದಾಗ ಅದಕ್ಕೆ ಯೋಗ ಅಂತ ಕರೀತಾರೆ. ನಾವು ಬೇರೆ ಬೇರೆ ಎಲ್ಲ ಪದ್ಧತಿಗಳನ್ನು ನೋಡ್ತೇವೆ, ಬೇರೆ ಎಕ್ಸಸೈಸ್ ಮಾಡ್ತೇವೆ, ಬೇರೆ ಜಿಮ್ ಅಂತ ಮಾಡ್ತೇವೆ, ಎಲ್ಲವನ್ನು ಮಾಡ್ತೇವೆ. ಆದರೆ ಅದರಲ್ಲಿ ಏನಾಗಿರುತ್ತೆ? ಉಸಿರಿನ ಮೇಲೆ ಗಮನ ಇರಲ್ಲ. ಉಸಿರಿನ ಮೇಲೆ ಯಾವಾಗ ನಮಗೆ ಗಮನ ಇರಲ್ಲ, ಅವಾಗ ಏನನ್ನೂ ಒಳಗಡೆ ನಾವು ಅಪೇಕ್ಷೆ ಮಾಡ್ಲಿಕ್ಕಾಗಲ್ಲ. ಒಳಗಡೆ ಅಪೇಕ್ಷೆ ಮಾಡೋದು ಅಂತ ಹೇಳಿದ್ರೆ ಏನು? ನಾವು ಹೊರಗಡೆ ಅಪೇಕ್ಷೆ ಮಾಡಿ ಹೊರಗಿನ ಪ್ರಪಂಚಕ್ಕೆ ಜಾಸ್ತಿ ದಾಸರಾಗಿದೆ ಹೊರತು ಒಳಗಡೆ ಒಂದು ಪ್ರಪಂಚ ಇದೆ, ಅದಕ್ಕೆ ಯೋಗ ಪ್ರಪಂಚ ಅಂತ ಕರೀತಾರೆ. ಹಾಗಿದ್ರೆ ಒಳಗಡೆ ಇರ್ತಕ್ಕಂಥ ಈ ಯೋಗ ಪ್ರಪಂಚವನ್ನು ನೋಡೋದು ಹೇಗೆ? ಈ ಒಳಗಡೆ ಇರ್ತಕ್ಕಂಥ ಯೋಗ ಪ್ರಪಂಚವನ್ನು ನೋಡಬೇಕು ಅಂತ ಹೇಳಿದ್ರೆ ನಮ್ಮ ಉಸಿರು, ಶರೀರ ಮತ್ತು ಆತ್ಮ ಈ ಮೂರು ಏನಾಗಿರಬೇಕು? ಸೇರಿಕೊಂಡಿರಬೇಕು. ಯಾವುದೇ ಒಂದು ಆಸನ ಮಾಡೋ ಸಂದರ್ಭದಲ್ಲಿ ನಾವೇನ್ ಮಾಡಬೇಕು? ಉಸಿರಿನ ಮೇಲೆ ಗಮನವನ್ನು ಹರಿಸಲೇಬೇಕು. ಯಾವಾಗ ನಾವು ಉಸಿರಿನ ಮೇಲೆ ಗಮನವನ್ನು ಹರಿಸೋದಿಲ್ವೋ ಅವಾಗ ಅದೇನಾಗತ್ತೆ? ಕೇವಲ ಸರ್ಕಸ್ ಆಗತ್ತೆ. ಯೋಗ ಅಂತ ಹೇಳಿದ್ರೆ ಇದೇನ್ ಮಾಡುತ್ತೆ? ಕೇವಲ ನಮ್ಮ ಶರೀರವನ್ನ ಮಾತ್ರ ಶುದ್ಧೀಕರಣ ಮಾಡೋದಷ್ಟೇ ಅಲ್ಲ. ಯೋಗ ಅಂತ ಹೇಳಿದ್ರೆ ಮೆಂಟಲಿ, ಫಿಸಿಕಲಿ, ಸೋಷಿಯಲಿ ವೆಲ್ ಬೀಯಿಂಗ್ ಅಂತ ಹೇಳ್ತಾರೆ. ಅಂತ ಹೇಳಿದ್ರೆ ಮಾನಸಿಕವಾಗಿ, ಶಾರೀರಿಕವಾಗಿ, ಸಾಮಾಜಿಕವಾಗಿ, ಈ ಸಾಮಾಜಿಕವಾಗಿ ಒಬ್ಬ ವ್ಯಕ್ತಿ ಸರಿಯಾದ ರೀತಿಯಲ್ಲಿ ಇದ್ದಾಗ ಸಮಾಜ ಚೆನ್ನಾಗಿರುತ್ತೆ. ಸಾಮಾಜಿಕವಾಗಿ ಇವಾಗ ಏನ್ ಮಾಡ್ತಾ ಇದ್ದಾರೆ ಜನಗಳು? ಎಮೋಷನಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ. ಹೇಳೋದು ಸುಮಾರು ಇರುತ್ತೆ, ಆದ್ರೆ ಆಚರಣೆಯಲ್ಲಿ ಏನೂ ಇರೋದಿಲ್ಲ. ಹಾಗಾಗಿ ನಾವೇನ್ ಮಾಡ್ಕೋಬೇಕು? ಮೊದಲು ಆಚರಣೆ ಮಾಡ್ಕೋಬೇಕು. ಆಚರಣೆ ಮಾಡಿದ ಆ ಆಚಾರದೊಂದಿಗೆ ನಮ್ಮ ವಿಚಾರಗಳನ್ನ ಮಂಡಿಸಬೇಕು. ಅವಾಗ ಅದಕ್ಕೆ ಯೋಗ ಅಂತ ಕರೀತಾರೆ. ನೋಡಿ, ಯೋಗ ಅಂತ ಹೇಳಿದ್ರೆ ಇಷ್ಟೆಲ್ಲ ಇದೆ. ಯೋಗ ಅಂತ ಹೇಳಿದ್ರೆ ಸುಮ್ಮನೆ ಎಕ್ಸಸೈಸ್ ಅಲ್ಲ, ಒಂದು ಶಕ್ತಿಯುತವಾಗಿರ್ತಕ್ಕಂಥ ಒಂದು ಬೀಜ ಮಂತ್ರ ಇದೆ. ಅದು ಯಾವುದು ಅಂತ ಹೇಳಿದ್ರೆ ಕನ್ನಡದ ಈ ಬಸವ ಶಿವಯೋಗಿ ಮತ್ತೆ ಕಾಯಕ ಯೋಗಿ ಅಂತ ಕರೆಸ್ಕೊಂಡಿರ್ತಕ್ಕಂಥ ಈ ಬಸವಣ್ಣವರು ಒಂದು ವಚನವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಹೆಸರು ಏನಂತ ಹೇಳಿದ್ರೆ, ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ. ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ಹಂಗಂತ ಹೇಳಿದ್ರೆ ಯೋಗ ಅಂತ ಹೇಳಿದ್ರೆ ಇದೇ ಯಮನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ ಏನು 8 ಸ್ಟೆಪ್ಗಳಿದಾವೆ. ಈ 8 ಸ್ಟೆಪ್ಗಳು ಇರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಅಂಶವನ್ನ ಈ ಒಂದು ವಚನದಲ್ಲಿ ಬಸವ ತಂದೆ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಹಾಗಿದ್ರೆ ಈ ವಚನದ ಒಂದು ತಾತ್ಪರ್ಯ ಏನು? ಈ ಸಪ್ತಶೀಲಗಳು, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ, ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಯೋಗವು ಹೇಳ್ತಕ್ಕಂಥದ್ದು ಇದನ್ನೇ. ಯೋಗದಲ್ಲಿ ಅಷ್ಟಾಂಗ ಯೋಗದಲ್ಲಿ ಮೊದಲನೇದಾಗಿ ಯಮ ನಿಯಮ ಅಂತ ಬರುತ್ತೆ. ಆ ಯಮ ನಿಯಮದಲ್ಲಿ ಇದನ್ನೇ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಕೋಬೇಕು? ಈ ಒಂದು ಶುದ್ಧಿಯನ್ನ ಮಾಡಿಕೊಂಡು ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು. ಮತ್ತೆ ಯೋಗ ಅಂತ ಹೇಳಿದ್ರೆ ಇದನ್ನ ನಾವು ಲಾಭಕ್ಕೋಸ್ಕರ ಅಭ್ಯಾಸ ಮಾಡ್ತಕ್ಕಂಥದ್ದಲ್ವೇ ಅಲ್ಲ. ಯೋಗವನ್ನ ಲಾಭಕ್ಕೋಸ್ಕರ ನಾವು ಅಭ್ಯಾಸ ಮಾಡಲೇಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ತಾಯಿ ನಮಗೆ ಎದೆ ಹಾಲು ಕೊಡ್ತಾಳಲ್ಲ, ಲಾಭಕ್ಕೋಸ್ಕರ ಕೊಡಲ್ಲ, ವಾತ್ಸಲ್ಯದಿಂದ ಕೊಡ್ತಾಳೆ. ಹಾಗೆ ಎಲ್ಲವನ್ನು ನಾವೇನ್ ಮಾಡಬೇಕು? ವಾತ್ಸಲ್ಯದಿಂದ ನಾವೇನ್ ಮಾಡಬೇಕು? ಆಚರಣೆಯಲ್ಲಿ ತೆಗೆದುಕೊಂಡು ಬರಬೇಕು. ಕಲಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬಣ್ಣಿಸಬೇಡ ಇದಿರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ ಒಲಿಸುವ ಪರಿ ಅಂತ ಹೇಳ್ತಾರೆ. ಹಂಗಂತ ಹೇಳಿದ್ರೆ ಯೋಗ ಅಂತ ಹೇಳಿದ್ರೆ ಇದೇ.
ಯಮನಿಯಮ, ಆಸನ, ಪ್ರತ್ಯಾಹಾರ, ಪ್ರಾಣಾಯಾಮ, ಧಾರಣ, ಧ್ಯಾನ, ಸಮಾಧಿ ಅಂತ ಏನು 8 ಸ್ಟೆಪ್ಗಳಿದಾವೆ, ಈ 8 ಸ್ಟೆಪ್ಗಳು ಇರ್ತಕ್ಕಂಥ ಒಂದು ಮಹತ್ವವಾಗಿರ್ತಕ್ಕಂಥ ಅಂಶವನ್ನ ಈ ಒಂದು ವಚನದಲ್ಲಿ ಬಸವ ತಂದೆ ನಮ್ಗೆ ಕೊಟ್ಟು ಹೋಗಿದ್ದಾರೆ. ಹಾಗಿದ್ರೆ ಈ ವಚನದ ಒಂದು ತಾತ್ಪರ್ಯ ಏನು? ಈ ಸಪ್ತಶೀಲಗಳು, ಕಲಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ, ತನ್ನ ಬನ್ನಿಸಬೇಡ, ಇದುರು ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ಯೋಗವು ಹೇಳ್ತಕ್ಕಂಥದ್ದು ಇದನ್ನೇ. ಯೋಗದಲ್ಲಿ, ಅಷ್ಟಾಂಗ ಯೋಗದಲ್ಲಿ ಮೊದಲನೇದಾಗಿ ಯಮ ನಿಯಮ ಅಂತ ಬರುತ್ತೆ. ಆ ಯಮ ನಿಯಮದಲ್ಲಿ ಇದನ್ನೇ ಹೇಳ್ತಾರೆ. ಹಾಗಾಗಿ ನಾವೇನ್ ಮಾಡ್ಕೋಬೇಕು? ಈ ಒಂದು ಶುದ್ಧಿಯನ್ನ ಮಾಡಿಕೊಂಡು ನಾವು ಯೋಗವನ್ನ ಅಭ್ಯಾಸ ಮಾಡಬೇಕು. ಮತ್ತೆ ಯೋಗ ಅಂತ ಹೇಳಿದ್ರೆ ಇದನ್ನ ನಾವು ಲಾಭಕ್ಕೋಸ್ಕರ ಅಭ್ಯಾಸ ಮಾಡ್ತಕ್ಕಂಥದ್ದಲ್ವೇ ಅಲ್ಲ. ಯೋಗವನ್ನ ಲಾಭಕ್ಕೋಸ್ಕರ ನಾವು ಅಭ್ಯಾಸ ಮಾಡಲೇಬಾರ್ದು. ಯಾಕಂತ ಹೇಳಿದ್ರೆ ನಮ್ಮ ತಾಯಿ ನಮಗೆ ಎದೆ ಹಾಲು ಕೊಡ್ತಾಳಲ್ಲ, ಲಾಭಕ್ಕೋಸ್ಕರ ಕೊಡಲ್ಲ, ವಾತ್ಸಲ್ಯದಿಂದ ಕೊಡ್ತಾಳೆ. ಹಾಗೆ ಎಲ್ಲವನ್ನು ನಾವೇನ್ ಮಾಡ್ಬೇಕು? ವಾತ್ಸಲ್ಯದಿಂದ ನಾವೇನ್ ಮಾಡ್ಬೇಕು? ಆಚರಣೆಯಲ್ಲಿ ತೆಗೆದುಕೊಂಡು ಬರಬೇಕು. ಒಂದು ದೈವವನ್ನ ನಂಬಬೇಕಾ ಅಂತ ಹೇಳಿದ್ರು ಕೂಡ ನಾವು ಅದರಲ್ಲಿ ವಾತ್ಸಲ್ಯ ಇರಬೇಕು. ಆ ಪರಮಾತ್ಮ ಜಗದೇಕ ಶಕ್ತಿಯಾಗಿರ್ತಕ್ಕಂಥ, ವಿಶ್ವ ಸೃಷ್ಟಿಯ ಮೂಲವಾಗಿರ್ತಕ್ಕಂಥ ಆ ಪರಮಾತ್ಮನನ್ನ ನಾವು ನೆನೆಸ್ಬೇಕು ಅಂತ ಹೇಳಿದ್ರೆ ನಮ್ಗೇನ್ ಬೇಕು? ವಾತ್ಸಲ್ಯದಿಂದ ನೆನೆಸ್ಬೇಕು, ಲಾಭಕ್ಕೋಸ್ಕರ ನೆನೆಸಬಾರ್ದು. ಅದನ್ನೇ ಯೋಗ ಹೇಳುತ್ತೆ. ನಾವು ಯೋಗವನ್ನ ಲಾಭಕ್ಕೋಸ್ಕರ ಅಭ್ಯಾಸ ಮಾಡಲೇಬಾರ್ದು. ಯೋಗವನ್ನ ನಮ್ಮನ್ನ ನಾವು ಆನಂದಮಯ ಪ್ರವೃತ್ತಿಯಲ್ಲಿ ತೊಡಗಿಸಿಕೊಂಡು ಅಭ್ಯಾಸ ಮಾಡಬೇಕು. ಹಾಗಿದ್ರೆ ಒಂದು ಮಗು ತನ್ನ ತಾಯಿ ಎದೆ ಹಾಲನ್ನು ಕುಡಿಯೋ ಸಂದರ್ಭದಲ್ಲಿ ಎಷ್ಟು ಆನಂದಭರಿತವಾಗಿ ಕುಡಿಯುತ್ತೆ. ಆ ತಾಯಿ ಎಷ್ಟು ಆನಂದಭರಿತವಾಗಿ ಅದಕ್ಕೆ ಎದೆ ಹಾಲನ್ನು ಕುಡಿಸ್ತಾಳೆ. ನಾವು ಹೊಟ್ಟೆ ಹಸಿವಾದಾಗ ಯಾರಾದ್ರೂ ನಮಗೆ ಪ್ರಸಾದವನ್ನು ನೀಡಿದಾಗ ನಮ್ಗೆ ಎಷ್ಟು ಆನಂದ ಆಗುತ್ತೆ. ಅದೇ ರೀತಿ ಪ್ರತಿದಿನ ಬೆಳಿಗ್ಗೆ ಎದ್ದು ಯೋಗ ಮಾಡ್ಲಿಕ್ಕೆ ಅಷ್ಟು ಆನಂದ ಆಗ್ಬೇಕು. ಹಾಗಿದ್ರೆ ಯೋಗವನ್ನು ಮಾಡ್ತಕ್ಕಂಥ ಸಮಯ ಬೆಳಗಿನ ಜಾವ. ಯಾಕೆ ಬೆಳಗಿನ ಜಾವದಲ್ಲಿ ನಾವು ಯೋಗವನ್ನು ಮಾಡಬೇಕು ಅಂತ ಹೇಳಿದ್ರೆ, ಆ ಬೆಳಗಿನ ಜಾವದಲ್ಲಿ ವಾತಾವರಣವೇ ಏನಾಗಿರುತ್ತೆ? ಶೃಂಗಾರಗೊಂಡಿರುತ್ತೆ. ಹೇಗೆ ಶೃಂಗಾರಗೊಂಡಿರುತ್ತೆ? ಈ ನಿಸರ್ಗದಲ್ಲಿ ಈ ಓಜೋನ್ ಲೇಯರ್ ಅಂತ ಇದೆ, ಅದೇನಾಗಿರುತ್ತೆ? ಕೆಳಗಡೆ ಬಂದಿರುತ್ತೆ. ಅವಾಗ ವಾತಾವರಣದಲ್ಲಿ ದಟ್ಟವಾಗಿ ಈ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ. ಯಾವಾಗ ಆಮ್ಲಜನಕದ ಪ್ರಮಾಣ ಹೆಚ್ಚಾಗಿರುತ್ತೆ ಆವಾಗ ನಾವು ಪ್ರಾಣಾಯಾಮ, ಆಸನಗಳನ್ನು ಮಾಡಿದಾಗ ದೇಹದ ಒಳಗಡೆ ಇರತಕ್ಕಂಥ ಸಿಸ್ಟಮ್ ಮತ್ತೆ ದೇಹದ ಹೊರಗಡೆ ಇರತಕ್ಕಂಥ ಸಿಸ್ಟಮ್, ಆ ಎಲ್ಲಾ ಸಿಸ್ಟಮ್ಗಳು ಏನಾಗುತ್ತೆ? ಸರಿಯಾದ ರೀತಿಯಲ್ಲಿ ನಮಗೆ ಕ್ರಿಯಾತ್ಮಕವಾಗಿ ಸ್ಪಂದಿಸುತ್ತೆ. ಅದಕ್ಕೆ ಬೆಳಗಿನ ಸಂದರ್ಭದಲ್ಲಿ ಯೋಗವನ್ನ ಅಭ್ಯಾಸ ಮಾಡಲಿಕ್ಕೆ ಯೋಗಿಗಳು ನಮ್ಗೆ ಏನ್ ಹೇಳ್ತಾರೆ? ಅದಕ್ಕೆ ನಮಗೆ ಮಾರ್ಗದರ್ಶನವನ್ನ ಕೊಡ್ತಾರೆ. ಕೆಲವು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಅಲಾರಾಮ್ ಸೌಂಡ್ ಅನ್ನು ಇಟ್ಕೊಂಡು ಎದ್ದೇಳ್ತಾರೆ. ಅಲಾರಾಮ್ ಏನಂತ ಹೇಳ್ತಾರೆ? ಕಿರ್ರ್ ಅಂತ ಇರುತ್ತೆ. ಆ ಕಿರ್ರ್ ಅಂತ ಸೌಂಡ್ ಕೇಳಿ ಎದ್ದೇಳ್ತಾರೆ. ಆ ಇಡೀ ದಿವಸ ಏನಾಗಿರುತ್ತೆ? ಕಿರ್ರ್ ಅಂತಾನೆ ಇರುತ್ತೆ. ಹಾಗಿದ್ರೆ ಮನಸ್ಸಿನ ಅಲಾರಾಮ್ ಅನ್ನ ಇಟ್ಕೋಬೇಕು ನಾವೆಲ್ಲ. ಒಳಗಡೆ ಒಂದು ಆತ್ಮಶಕ್ತಿ ಅಂತ ಇದೆ. ಆ ಆತ್ಮವನ್ನ ಅರಿತು ಬಾಳಿದ್ರೆ ನಮ್ಮಲ್ಲಿ ಏನಾಗುತ್ತೆ? ಮನಸ್ಸು ಶುದ್ಧವಾಗಿರುತ್ತೆ. ಹಾಗಿದ್ರೆ ಮನಸ್ಸು ಶುದ್ಧವಾಗಿದ್ರೆ ಆತ್ಮವು ಚೆನ್ನಾಗಿರುತ್ತೆ. ಆತ್ಮ ಮನಸ್ಸು ಅಂತಕ್ಕಂಥದ್ದು ಬೇರೆ ಬೇರೆ ಅಲ್ವೇ ಅಲ್ಲ. ಇವೇ ಹೆಂಗೆ ಅಂತ ಹೇಳಿದ್ರೆ ತಾಯಿ ಮಗು ಇದ್ದ ಹಾಗೆ. ಮಗು ಅಂತಕ್ಕಂಥದ್ದು ಮನಸ್ಸು, ಆತ್ಮ ಅಂತಕ್ಕಂಥದ್ದು ತಾಯಿ ಇದ್ದ ಹಾಗೆ. ಹಾಗಿದ್ರೆ ಮಗುವನ್ನ ತಾಯಿ ಸರಿಯಾಗಿ ಪಾಲನೆ ಮಾಡಬೇಕು, ತಾಯಿಯನ್ನ ಮಗು ಚೆನ್ನಾಗಿ ನೋಡ್ಕೋಬೇಕು. ಅದಕ್ಕೆ ಯೋಗ ಅಂತ ಕರೀತಾರೆ. ನಾವು ಮೊದಲನೇದಾಗಿ ಏನ್ ಮಾಡ್ಕೋಬೇಕು? ಬೆಳಗ್ಗೆ ಎದ್ದು ಮನಸ್ಸು ಶುದ್ಧವಾಗಿರೋದ್ರಿಂದ ಅವಾಗ ಯೋಗಾಭ್ಯಾಸ ಮಾಡಿದಾಗ ಏನಾಗುತ್ತೆ? ನಮ್ಮ ದೇಹದಲ್ಲಿ ಇರ್ತಕ್ಕಂಥ ರೆಸ್ಪಿರೇಟರಿ ಸಿಸ್ಟಮ್ ಆಗಿರ್ಬೋದು, ಸರ್ಕ್ಯುಲೇಟರಿ ಸಿಸ್ಟಮ್ ಆಗಿರ್ಬೋದು, ಮತ್ತೆ ಎಲ್ಲಾ ಸಿಸ್ಟಮ್ ಆಗಿರ್ಬೋದು, ಸ್ಕೆಲಿಟಲ್ ಸಿಸ್ಟಮ್ ಆಗಿರ್ಬೋದು, ಇದೆಲ್ಲವೂ ಏನಾಗಿರುತ್ತೆ? ಒಂದು ಹಂತದಲ್ಲಿ ವಿಶ್ರಾಮವನ್ನ ಪಡೆದುಕೊಂಡಿರುತ್ತೆ. ಅದಕ್ಕೆ ಯಾವಾಗ ವಿಶ್ರಾಮವನ್ನು ಪಡೆದುಕೊಂಡಿರುತ್ತೆ ಅದಕ್ಕೆ ನಾವೇನ್ ಮಾಡ್ಬೇಕು? ನಿಧಾನವಾಗಿ ಅದನ್ನ ನಾವು ಏನ್ ಮಾಡ್ಬೇಕು? ಸಂಸ್ಕಾರಯುತಗೊಳಿಸಬೇಕು. ಆ ಸಂಸ್ಕಾರಯುತಗೊಳಿಸ್ತಕ್ಕಂಥ ಸಮಯವೇ ಬೆಳಗಿನ ಸಂದರ್ಭದ. ಹಾಗಾಗಿ ನಾವು ಬೆಳಗಿನ ಸಂದರ್ಭದಲ್ಲಿ ಯೋಗವನ್ನ ಪ್ರಥಮವಾಗಿ ಅಭ್ಯಾಸ ಮಾಡೋದು ನೆನಪಲ್ಲಿ ಇಟ್ಕೋಬೇಕು. ಯಾವಾಗ ನಾವು ಬೆಳಗಿನ ಸಂದರ್ಭದಲ್ಲಿ ಮಾಡ್ತೇವೆ ಅವಾಗ ಏನಾಗಿರುತ್ತೆ? ರಾತ್ರಿ ಕಳೆದು ಹಗಲಾಗುವ ಆ ಸಂಧಿ ಸಮಯದಲ್ಲಿ ವಾತಾವರಣ ತುಂಬಾ ಪರಿಶುದ್ಧವಾಗಿರುತ್ತೆ. ಅದನ್ನೇ ನಾನು ಹೇಳ್ತಾ ಇರೋದು. ಹಾಗಾಗಿ ಬೆಳಗಿನ ಸಂದರ್ಭ. ಮತ್ತೆ ಯೋಗವನ್ನ ಅಭ್ಯಾಸ ಮಾಡೋದಕ್ಕಿಂತ ಮೊದಲು ನಾವು ಏನ್ ಮಾಡ್ಕೋಬೇಕು? ಒಳಗಡೆ ಇರ್ತಕ್ಕಂಥದನ್ನ ಶುದ್ಧ ಮಾಡ್ಕೋಬೇಕು. ಒಳಗಡೆ ಇರ್ತಕ್ಕಂಥದನ್ನ ಶುದ್ಧ ಮಾಡ್ಕೊಳ್ಳಿಕ್ಕೆ ಏನನ್ನ ತೆಗೆದುಕೊಳ್ಬೇಕು? ನೀರನ್ನ ತೆಗೆದುಕೊಳ್ಬೇಕು. ನಮ್ಮ ಜೀವನ ಶುರುವಾಗೋದು ಯಾವ್ದರಿಂದ? ನೀರಿಂದ. ಕೊನೆಯದಾಗಿ ಒಬ್ಬ ವ್ಯಕ್ತಿ ಪ್ರಾಣವನ್ನು ಬಿಡ್ತಾನಲ್ಲ ಅವಾಗ ಅವನಿಗೆ ಬಾಯಲ್ಲಿ ಏನ್ ಹಾಕ್ತಾರೆ? ನೀರ್ ಹಾಕ್ತಾರೆ. ನೀರ್ ಹಾಕಿದ್ರೆ ಅವನಿಗೆ ಮುಕ್ತಿ ಸಿಕ್ತು ಅಂತ ಅರ್ಥ. ಹಾಗಿದ್ರೆ ಇವೆಲ್ಲ ಪರಮಾತ್ಮನ ಸೃಷ್ಟಿಸಿರ್ತಕ್ಕಂಥ ಮನುಕುಲದ ಒಳಿತಿಗಾಗಿ ಇವೆಲ್ಲ ಹೇಗೆ ಅಂತ ಹೇಳಿದ್ರೆ ಮನುಜನ ಬಾಳನ್ನ ಪವಿತ್ರ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವ್ಯವಸ್ಥೆಗಳಿವು. ಗಾಳಿ, ನೀರು, ಬೆಳಕು, ಇವೆಲ್ಲ ಅವನ್ನ ನಾವು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಬೇಕು. ಅದಕ್ಕೆ ನಾವೇನ್ ಮಾಡ್ಬೇಕು? ಬೆಳಿಗ್ಗೆ ಎದ್ದ ತಕ್ಷಣವೇ ನೀರು ಕುಡಿದು ನಾವೇನ್ ಮಾಡ್ಬೇಕು? ನಮ್ಮ ಶೌಚವನ್ನ ಮಾಡಿ ಬಂದು ಸ್ನಾನವನ್ನ ಮುಗಿಸಿಕೊಂಡು ಯೋಗಾಭ್ಯಾಸಕ್ಕೆ ಕುತ್ಕೋಬೇಕು. ನಾವು ಸುಮ್ಮನೆ ಎದ್ದು ನಿದ್ದೆಗಣ್ಣಲ್ಲಿ ಎದ್ಕೊಂಡು ಯೋಗಾಭ್ಯಾಸ ಮಾಡಿದ್ರೆ ಏನೂ ಆಗಲ್ಲ. ಮೊದಲು ಏನ್ ಮಾಡ್ಬೇಕು? ಎದ್ದೇಳಬೇಕು.
ಎದ್ದ ತಕ್ಷಣವೇ ನೀರು ಕುಡಿಬೇಕು. ನಮ್ಮ ಜೀವನ ಪ್ರಾರಂಭ ಆಗೋದು ಯಾವುದರಿಂದ? ನೀರಿಂದ ಆಗಬೇಕು. ಹಾಗೆ ನೀರು ಕುಡಿದ ತಕ್ಷಣವೇ ನಾವೇನು ಮಾಡ್ಕೋಬೇಕು? ಹೊಟ್ಟೆಯನ್ನು ಕ್ಲೀನ್ ಮಾಡ್ಕೋಬೇಕು. ಹೊಟ್ಟೆ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಹೇಳಿದ್ರೆ ಮಲ ವಿಸರ್ಜನೆಗೆ, ಮೂತ್ರ ವಿಸರ್ಜನೆಗೆ ಹೋಗೋದು. ಆ ಎರಡೂ ಆದ ಮೇಲೆ ಏನು ಮಾಡ್ಕೋಬೇಕು? ನಮ್ಮ ಶರೀರವನ್ನು ಸ್ವಚ್ಛಾಗಿ ತೊಳ್ಕೋಬೇಕು. ಸ್ವಚ್ಛಾಗಿ ತೊಳ್ಕೊಂಡು ಆಮೇಲೆ ಚೆನ್ನಾಗಿರೋ ಒಂದು ಸ್ವಲ್ಪ ಶುಭ್ರವಾಗಿರ್ತಕ್ಕಂಥ ಬಟ್ಟೆಯನ್ನು ಹಾಕ್ಕೊಂಡ್ರೆ ಒಂದು ಕಳೆ ಬರುತ್ತೆ ನಮಗೆ. ಆ ಕಳೆಯಲ್ಲಿ ನಾವು ಯೋಗಾಭ್ಯಾಸ ಮಾಡಬೇಕು. ಇದು ಫಸ್ಟ್ ಆಗಿರ್ತಕ್ಕಂಥದ್ದು. ಇದನ್ನ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕಾಗಿರ್ತಕ್ಕಂಥದ್ದು. ಮತ್ತೆ ನೆಕ್ಸ್ಟ್ ಏನು ಮಾಡಬೇಕು? ಯೋಗ ಅಭ್ಯಾಸ ಮಾಡಬೇಕು ಅಂತ ಹೇಳಿದ್ರೆ ನಾವು ಮೊದಲನೇದಾಗಿ ಅರ್ಥ ಮಾಡ್ಕೋಬೇಕಾಗಿರೋದು ಏನು ಅಂತ ಹೇಳಿದ್ರೆ ಸಮತೆಯನ್ನ ಕಾಯ್ದುಕೊಳ್ಬೇಕು. ಎಲ್ಲದರಲ್ಲೂ ಸಮತೆ, ಈಕ್ವಾಲಿಟಿಯನ್ನ ಕಾಯ್ದುಕೊಳ್ಬೇಕು. ಯಾವುದೇ ಒಂದು ಆಸನ ಮಾಡಬೇಕು ಅಂತ ಹೇಳಿದ್ರೆ, ಯಾವುದೇ ಒಂದು ಪ್ರಾಣಾಯಾಮ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಅತಿ ವೇಗವಾಗಿಯೂ ಮಾಡಬಾರ್ದು, ಅತಿ ನಿಧಾನವಾಗಿಯೂ ಮಾಡಬಾರ್ದು. ಈಕ್ವಲ್ ಆಗಿರ್ಬೇಕು. ನಮ್ಮ ಜೀವನದಲ್ಲಿ ಎಲ್ಲವೂ ಈಕ್ವಲ್, ಎಲ್ಲವೂ ಬ್ಯಾಲೆನ್ಸ್ ಆಗಿರ್ಬೇಕು. ಅದೇ ಯೋಗ ಅಂತ ಹೇಳೋದು. ಯೋಗ ಅಂತ ಹೇಳಿದ್ರೆ ಕಾಂಪಿಟೇಷನ್ ಅಂತ ಅಲ್ವೇ ಅಲ್ಲ. ಯೋಗ ಅಂತ ಹೇಳಿದ್ರೆ ಕಾಂಪ್ರಮೈಸೇಷನ್ ಅಂತ ಹೇಳಿದ್ರೆ ನಮ್ಮ ಒಳಗಡೆ ಇರತಕ್ಕಂಥ ಎಲ್ಲಾ ಕೆಟ್ಟ ಗುಣಗಳನ್ನ ಹೊರಗಡೆ ಹಾಕಿ ಒಳ್ಳೇದ್ರ ಜೊತೆಗೆ ನಮ್ಮನ್ನು ನಾವು ಕಾಂಪ್ರಮೈಸ್ ಮಾಡ್ಕೊಳ್ಳೋದಕ್ಕೆ ಯೋಗ ಅಂತ ಕರೀತಾರೆ. ಹಾಗಿದ್ರೆ ಯೋಗ ಅಂತಕ್ಕಂಥದ್ದನ್ನ ಆಚರಣೆಯಲ್ಲಿ ತಂದುಕೊಳ್ಬೇಕು ಅಂತ ಹೇಳಿದ್ರೆ ನಾವೇನ್ ಮಾಡ್ಕೋಬೇಕು? ಮೊದಲು ನಾವೆಲ್ಲ ಯೋಗಿಕ ಜೀವನ ಶೈಲಿಯನ್ನ ಅರ್ಥ ಮಾಡ್ಕೋಬೇಕು. ಯೋಗಿಕ ಜೀವನ ಶೈಲಿ ಅಂತ ಹೇಳಿದ್ರೇನು? ಚಿಗುರು ತಿಂದು ಚಿಗುರೆ ತರ ಇರು ಅಂತ ಹೇಳ್ತಾರೆ. ಅದಕ್ಕೆ ಕಲಬೇಡ ಕೊಲಬೇಡ ಅಂತ ಹೇಳಿದ್ರೆ ಯಾವುದನ್ನು ಹಿಂಸೆ ಮಾಡಬಾರ್ದು, ಯಾವುದಕ್ಕೂ ಮೋಸ ಮಾಡಬಾರ್ದು. ಇದರಲ್ಲೇ ನಮಗೇನಾಗುತ್ತೆ? ಆತ್ಮ ದರ್ಶನವಾಗುತ್ತೆ, ಸಾಕ್ಷಾತ್ ಪರಮಾತ್ಮನ ದರ್ಶನವಾಗುತ್ತೆ. ನಾವು ಬೇರೆಯವ್ರಿಗೆಲ್ಲ ಹಿಂಸೆ ಮಾಡಿ ಎಲ್ಲ ಇದು ಮಾಡಿ ಬೇರೆ ಏನೇ ಎಷ್ಟೇ ನಾವು ಪೂಜೆ ನೈವೇದ್ಯ ಏನೇ ಮಾಡಿದ್ರು ಕೂಡ ಅದು ಸಲ್ಲದು. ಅದಕ್ಕೆ ಯೋಗದ ಮೊದಲ ಸೂತ್ರವಿದೆ. ಏನಂತ ಹೇಳಿದ್ರೆ ಹಿಂಸೆ ಮಾಡಬಾರ್ದು, ಬ್ಯಾಲೆನ್ಸ್ ಆಗಿರ್ಬೇಕು ನಮ್ಮ ಜೀವನ ಅಂತಕ್ಕಂಥದ್ದು. ಹಾಗಿದ್ರೆ ಯಾವುದೇ ಒಂದು ಆಸನ ಮಾಡ್ರಿ ನೀವು ಅದರಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕು, ಬ್ಯಾಲೆನ್ಸಿಂಗ್ ಅನ್ನ ಕಾಯ್ದುಕೊಳ್ಬೇಕು. ಮತ್ತೆ ಯಾವಾಗ ನೀವು ಆಸನವನ್ನ ಪ್ರಾರಂಭ ಮಾಡ್ತೀರಿ ಅವಾಗ ಏನ್ ಮಾಡ್ಬೇಕು? ನಿಮ್ಮ ದೇಹದ ಒಳಗಡೆ ಇರತಕ್ಕಂಥ ಈ ಶಕ್ತಿಯ ಪ್ರಸಾರವನ್ನ ಮಾಡಬಾರ್ದು. ಅದನ್ನ ನಾವೇನ್ ಮಾಡ್ಕೋಬೇಕಂತ ಹೇಳಿದ್ರೆ ಶಕ್ತಿಯ ಅವಲೋಕನವನ್ನ ಮಾಡ್ಕೋಬೇಕು. ನಾವೇನ್ ಮಾಡ್ಕೋಬೇಕು? ಶಕ್ತಿಯ ಅವಲೋಕನವನ್ನ ಮಾಡ್ಕೋಬೇಕು, ಪ್ರಸಾರವನ್ನ ಮಾಡಬಾರ್ದು. ಶಕ್ತಿ ಪ್ರಸಾರ ಮಾಡ್ಲಿಕ್ಕೆ ಇರೋದಲ್ಲ, ಶಕ್ತಿ ಅವಲೋಕನ ಮಾಡಬೇಕು. ಯಾವಾಗ ನಾವು ಶಕ್ತಿ ಅವಲೋಕನವನ್ನ ಮಾಡ್ಕೊಳ್ತಾ ಹೋಗ್ತೇವೆ ಅದೇನಾಗುತ್ತೆ? ತನ್ನಿಂದ ತಾನೇ ಪ್ರಸಾರವಾಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನ್ಯಾಚುರಲ್ ಪ್ರೋಸೆಸ್ ಆಫ್ ದ ಎನರ್ಜಿ ಅಂತ ಕರೀತಾರೆ. ಬೇಡ ಕೊಲಬೇಡ ಅಂತ ಹೇಳಿದ್ರೆ ಯಾವುದನ್ನು ಹಿಂಸೆ ಮಾಡಬಾರ್ದು, ಯಾವುದಕ್ಕೂ ಮೋಸ ಮಾಡಬಾರ್ದು. ಇದರಲ್ಲೇ ನಮಗೇನಾಗುತ್ತೆ? ಆತ್ಮ ದರ್ಶನವಾಗುತ್ತೆ, ಸಾಕ್ಷಾತ್ ಪರಮಾತ್ಮನ ದರ್ಶನವಾಗುತ್ತೆ. ನಾವು ಬೇರೆಯವ್ರಿಗೆಲ್ಲ ಹಿಂಸೆ ಮಾಡಿ ಎಲ್ಲ ಇದು ಮಾಡಿ ಬೇರೆ ಏನೇ ಎಷ್ಟೇ ನಾವು ಪೂಜೆ ನೈವೇದ್ಯ ಏನೇ ಮಾಡಿದ್ರು ಕೂಡ ಅದು ಸಲ್ಲದು. ಅದಕ್ಕೆ ಯೋಗದ ಮೊದಲ ಸೂತ್ರವಿದೆ. ಏನಂತ ಹೇಳಿದ್ರೆ ಹಿಂಸೆ ಮಾಡಬಾರ್ದು, ಬ್ಯಾಲೆನ್ಸ್ ಆಗಿರ್ಬೇಕು ನಮ್ಮ ಜೀವನ ಅಂತಕ್ಕಂಥದ್ದು. ಹಾಗಿದ್ರೆ ಯಾವುದೇ ಒಂದು ಆಸನ ಮಾಡ್ರಿ ನೀವು ಅದರಲ್ಲಿ ಸ್ಥಿರತೆಯನ್ನ ಕಾಯ್ದುಕೊಳ್ಬೇಕು, ಬ್ಯಾಲೆನ್ಸಿಂಗ್ ಅನ್ನ ಕಾಯ್ದುಕೊಳ್ಬೇಕು. ಮತ್ತೆ ಯಾವಾಗ ನೀವು ಆಸನವನ್ನ ಪ್ರಾರಂಭ ಮಾಡ್ತೀರಿ ಅವಾಗ ಏನ್ ಮಾಡ್ಬೇಕು? ನಿಮ್ಮ ದೇಹದ ಒಳಗಡೆ ಇರತಕ್ಕಂಥ ಈ ಶಕ್ತಿಯ ಪ್ರಸಾರವನ್ನ ಮಾಡಬಾರ್ದು. ಅದನ್ನ ನಾವೇನ್ ಮಾಡ್ಕೋಬೇಕಂತ ಹೇಳಿದ್ರೆ ಶಕ್ತಿಯ ಅವಲೋಕನವನ್ನ ಮಾಡ್ಕೋಬೇಕು. ನಾವೇನ್ ಮಾಡ್ಕೋಬೇಕು? ಶಕ್ತಿಯ ಅವಲೋಕನವನ್ನ ಮಾಡ್ಕೋಬೇಕು, ಪ್ರಸಾರವನ್ನ ಮಾಡಬಾರ್ದು. ಶಕ್ತಿ ಪ್ರಸಾರ ಮಾಡ್ಲಿಕ್ಕೆ ಇರೋದಲ್ಲ, ಶಕ್ತಿ ಅವಲೋಕನ ಮಾಡಬೇಕು. ಯಾವಾಗ ನಾವು ಶಕ್ತಿ ಅವಲೋಕನವನ್ನ ಮಾಡ್ಕೊಳ್ತಾ ಹೋಗ್ತೇವೆ ಅದೇನಾಗುತ್ತೆ? ತನ್ನಿಂದ ತಾನೇ ಪ್ರಸಾರವಾಗುತ್ತೆ. ಅದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ನ್ಯಾಚುರಲ್ ಪ್ರೋಸೆಸ್ ಆಫ್ ದ ಎನರ್ಜಿ ಅಂತ ಕರೀತಾರೆ. ನಮ್ಮ ಒಳಗಡೆ ನಾವು ಅವಲೋಕನ ಮಾಡ್ತಾ ಹೋದಾಗ ಅದು ತಂತಾನೆ ಎಲ್ಲೆಲ್ಲಿ ಪ್ರಸ್ತುತಪಡಿಸ್ಬೇಕು ಅಂತ ಅನ್ನುತ್ತೆ ಅಲ್ಲೆಲ್ಲದು ಪ್ರಸ್ತುತವಾಗೇ ಆಗುತ್ತೆ. ಹಾಗಾಗಿ ಯೋಗ ಅಂತಕ್ಕಂಥದ್ರ ಬಗ್ಗೆ ನಾವು ತಿಳ್ಕೊಬೇಕಾಗಿರೋದಿಷ್ಟೇ. ನಾನು ಹೇಳಿದ್ದೀನಿ, ಮತ್ತೆ ರಿಪೀಟ್ ಮಾಡ್ತಾ ಇದ್ದೀನಿ. ಬೆಳಗಿನ ಜಾವ ನೀರು ಕುಡಿದ ಅಭ್ಯಾಸ ಮಾಡಬೇಕು, ಸಮತೆಯನ್ನ ಕಾಯ್ದುಕೊಳ್ಬೇಕು, ಉಸಿರಿನ ಮೇಲೆ ಗಮನ ಇರಬೇಕು. ಇಷ್ಟನ್ನ ಗಮನದಲ್ಲಿ ಇಟ್ಟುಕೊಂಡು ನಾವೇನ್ ಮಾಡ್ಕೋಬೇಕು? ಯೋಗ ಅಭ್ಯಾಸ ಮಾಡಬೇಕು. ಮತ್ತೆ ಯೋಗವನ್ನ ಆನಂದದಿಂದ ಮಾಡಬೇಕು, ಯೋಗವನ್ನ ಅತಿ ಆನಂದದಿಂದ ಮಾಡಬೇಕು, ಖುಷಿಯಿಂದ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ? ಮೆಕ್ಯಾನಿಕಲ್ ಪ್ರಾಕ್ಟೀಸ್ ಆಗುತ್ತೆ. ಯೋಗವನ್ನ ಆನಂದದಿಂದ ಯಾವಾಗ ಮಾಡ್ತೀವಿ ನಾವು ಅವಾಗ ಏನಾಗುತ್ತೆ? ಯೋಗದ ನಿಜವಾದ ಆ ರುಚಿ ಏನಂತ ನಮಗೆ ಗೊತ್ತಾಗುತ್ತೆ. ಅವಾಗ ನಮ್ಗೆ ಯೋಗದಲ್ಲಿ ಇನ್ನೂ ಆಳವಾಗಿ ಹೋಗ್ತಕ್ಕಂಥ ಮನಸ್ಥಿತಿ ನಮ್ಗೆ ವೃದ್ಧಿ ಆಗುತ್ತೆ. ಹಾಗಾಗಿ ನನ್ನ ಈ ಒಂದು ಕಳಕಳೆಯ ಪ್ರಾರ್ಥನೆ ವಿನಂತಿ ಏನಂತ ಹೇಳಿದ್ರೆ ಬಂಧುಗಳೇ, ಯೋಗವನ್ನ ಪ್ರಾರಂಭಿಸುವುದಕ್ಕಿಂತ ಮೊದಲು ನಾವೇನ್ ಮಾಡ್ಕೋಬೇಕು? ಒಂದು ಸಂಕಲ್ಪವನ್ನ ಮಾಡಬೇಕು. ಏನು ಸಂಕಲ್ಪ ಮಾಡಬೇಕು? ಎಷ್ಟೇ ಕಷ್ಟ ಆದರೂ ಕೂಡ ನಿರಂತರವಾಗಿ ನಾನು ಅಭ್ಯಾಸ ಮಾಡ್ತೀನಿ. ನಿರಂತರತೆಗೆ ಏನಿದೆ? ಒಂದು ಯಶಸ್ಸು ಅಂತಕ್ಕಂಥದ್ದು ಕಟ್ಟಿಟ್ಟದ್ದು. ಯಾವಾಗ ನಿರಂತರವಾಗಿ ಮಾಡ್ತೀನೋ ಅಲ್ಲಿ ನಮಗೆ ಸಕ್ಸಸ್ ಸಿಗುತ್ತೆ. ಯಾಕೆಂತ ಹೇಳಿದ್ರೆ ಒಂದು ಯಾವುದೇ ಒಂದು ಟಾರ್ಗೆಟ್ ನಾವು ತಗೊಂಡ್ಕೊಂಡಾಗ ನಾವು ಚಿಕ್ಕ 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 ಕೆಲಸಗಳನ್ನ ಮೊದಲು ಮುಗಿಸ್ಬೇಕು. ಅಂದ್ರೆ ಅದು ದೊಡ್ಡ ಟಾರ್ಗೆಟ್ ಅನ್ನ ನಾವು ರೀಚ್ ಆಗ್ಲಿಕ್ಕಾಗತ್ತೆ. ಹಾಗೇನೆ ಯೋಗ ಅಂತಕ್ಕಂಥದ್ದು ಈ ದೊಡ್ಡ ಟಾರ್ಗೆಟ್ಗೆ
ಪ್ರತಿದಿನ ಚಿಕ್ಕ 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 ಅಭ್ಯಾಸಗಳನ್ನು ಮಾಡಿದಾಗ ಅವಾಗ ಏನಾಗುತ್ತೆ, ಯೋಗದಲ್ಲಿ ನಾವು ಪರಿಣಿತಿಯನ್ನು ಪಡಿತೇವೆ. ಯೋಗಾಸನದಲ್ಲಿ ನಾವೇನು ಮಾಡಬಾರ್ದು, ಶಕ್ತಿ ಅತಿಕ್ರಮಣ ಮಾಡಬಾರ್ದು, ಪ್ರಾಣಾಯಾಮದ ಅಭ್ಯಾಸವನ್ನು ಮಾಡಬೇಕು, ಯೋಗದ ಅಭ್ಯಾಸವನ್ನು ಮಾಡಬೇಕು. ನಮ್ಮ ಜೀವನದಲ್ಲಿ ಕೊನೆಯದಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ ಕೊನೆಯ ಮಾತು ನಿಮ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನು ಅಂತ ಹೇಳಿದ್ರೆ, ಯೋಗವನ್ನು ಕಲಿತೇನೆ ಅಂತ ಹೇಳಿದ್ರೆ ಅದು ಶುದ್ಧ ಸುಳ್ಳು. ನಾವೇನು ಮಾಡ್ಬೋದು, ಯೋಗವನ್ನು ಅಭ್ಯಾಸ ಮಾಡ್ಬೋದು. ಅದಕ್ಕೆ ಯೋಗ ಇಟ್ ಈಸ್ ನಾಟ್ ಅ ಟೀಚಿಂಗ್ ಥಿಂಗ್, ಇದು ಕಲಿಸ್ತಕ್ಕಂಥ ವಿಷಯ ಅಲ್ವೇ ಅಲ್ಲ. ಇದೇನು ಮಾಡೋದು ಅಂತ ಹೇಳಿದ್ರೆ ಅಭ್ಯಾಸ ಮಾಡ್ತಕ್ಕಂಥದ್ದು. ನಾನು ಪ್ರತಿದಿನ ಒಂದಲ್ಲ ಒಂದು ಸಮಸ್ಯೆಗೆ ಏನೆಲ್ಲ ಅಭ್ಯಾಸಗಳನ್ನು ಹೇಳ್ತೀನಿ ಅದನ್ನು ನೀವು ಅಭ್ಯಾಸ ಮಾಡಬೇಕು. ಅದಕ್ಕೆ ಯೋಗವನ್ನು ಕಲೀಲಿಕ್ಕೆ ಆಗಲ್ಲ. ಮತ್ತು ಕೊನೆಯೇ ಇಲ್ಲದೆ ಇರತಕ್ಕಂಥ ಒಂದು ಜಗದೇಕ ಸೃಷ್ಟಿಯ ಒಂದು ಸರ್ವಶ್ರೇಷ್ಠ ಶಕ್ತಿ ಅಂತ ಹೇಳಿದ್ರೆ ಯೋಗ. ಹಾಗಾಗಿ ಈ ಪ್ರಪಂಚ ಸೃಷ್ಟಿಯಾಗಲಿಕ್ಕೆ ಕೂಡ ಒಂದು ಯೋಗ ಬೇಕಾಗತ್ತೆ. ಒಬ್ಬ ಮಗು ಜನಿಸ್ಬೇಕಂತ ಹೇಳಿದ್ರೆ ಯೋಗ ಬೇಕಾಗತ್ತೆ. ಯಾರಿಗಾದ್ರೂ ತಾಯಿಯಂದ್ರಿಗೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿದ್ರೆ ಆ ತಾಯಿಗೆ ಮಕ್ಕಳಾಗ ಯೋಗ ಇಲ್ಲ ಅಂತ ಹೇಳ್ತಾರೆ. ಹಾಗಿದ್ರೆ ಹುಟ್ಟಿನಿಂದ ಪ್ರಾರಂಭವಾಗುವ ಯೋಗ ಕೊನೆಯವರೆಗೂ ಇರುತ್ತೆ. ಕೊನೆಯವರೆಗೂ ನಮ್ಮ ಜೀವನದ ಜೊತೆಗಿರ್ತಕ್ಕಂಥ ಜೀವನದ ಸಂಗಾತಿ ಯಾವುದಂತ ಹೇಳಿದ್ರೆ ಯೋಗ. ಹಾಗಿದ್ರೆ ಶಕ್ತಿ, ಆ ಶಕ್ತಿಯ ಮೂಲ ಸ್ವರೂಪ ಯಾವುದಂತ ಹೇಳಿದ್ರೆ ಯೋಗ. ಅದಕ್ಕೆ ನಿಮ್ಮ ಜೀವನದಲ್ಲಿ ಇನ್ಮುಂದೆ ಯೋಗ ಶಕ್ತಿ ಹರಿದಾಡಬೇಕು. ನಿಮ್ಮಲ್ಲಿ ಆ ಯೋಗದ ಸಂಪೂರ್ಣವಾಗಿರ್ತಕ್ಕಂಥ ಸಮಗ್ರವಾಗಿರ್ತಕ್ಕಂಥ ಚಿತ್ರಣದ ಅನುಭವ ನಿಮಗೆ ಆಗಬೇಕು. ಹಾಗಿದ್ರೆ ಮೊದಲನೇದಾಗಿ ನಾನು ಏನು ಹೇಳಿದೆ ಅಂತ ಹೇಳಿದ್ರೆ, ನಿಮ್ಮ ಶರೀರದ ಒಳಗೆ ಶಕ್ತಿಯನ್ನು ಉತ್ಪತ್ತಿ ಮಾಡ್ತಕ್ಕಂಥ ಪರಮ ಶ್ರೇಷ್ಠ ಒಂದು ದಾರಿ ಯಾವುದಂತ ಹೇಳಿದ್ರೆ ಅದಕ್ಕೆ ಯೋಗ ದಾರಿ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ, ಯೋಗ ಮಾಡ್ತಾ ಮಾಡ್ತಾ ನಮ್ಮ ಶರೀರದ ಒಳಗಡೆ ಎಲ್ಲ ಕೋಶಗಳಿಗೂ ಕೋಶಗಳಿಗೂ ಏನಾಗುತ್ತೆ, ಶಕ್ತಿಯ ಸಂಚಾರವಾಗುತ್ತೆ. ಯಾವಾಗ ನಮ್ಮ ದೇಹದ ಒಳಗಡೆ ಎಲ್ಲ ಕೋಶದಲ್ಲಿಯೂ ಶಕ್ತಿಯ ಸಂಚಾರ ಆಗುತ್ತೆ, ಅವಾಗ ದೇಹ ಒಳಗಿನಿಂದಲೂ ಹೊರಗಿನಿಂದಲೂ ಶುದ್ಧವಾಗುತ್ತೆ. ಅದಕ್ಕೆ ನಾನು ಏನು ಹೇಳಿದೆ ನಿಮಗೆ ಅಂತಂದರೆ, ಯೋಗದಲ್ಲಿ ಪ್ರಮುಖವಾಗಿ ಶಕ್ತಿಯನ್ನು ಅರ್ಥ ಮಾಡ್ಕೊಂಡು ಮಾಡಬೇಕು. ಯೋಗದ ಶಕ್ತಿ ಏನು ಅಂತ ನಾವು ತಿಳ್ಕೋಬೇಕು. ಯೋಗದಲ್ಲಿ ಅಸಾಧ್ಯ ಅಂತ ಯಾವುದೂ ಇಲ್ಲ, ಎಲ್ಲವೂ ಸಾಧ್ಯ. ಹಾಗಿದ್ರೆ ಯೋಗದಲ್ಲಿ ಅಸಾಧ್ಯ ಅಂತ ಯಾವುದೂ ಇಲ್ಲ. ನಮ್ಮ ಜೀವನದಲ್ಲಿ ಒಂದು ಹೊಸ ಅರ್ಥ, ನಾವು ಬದುಕಿರೋ ಆ ಒಂದು ಅರ್ಥದ ಮೂಲಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ, ನಾವು ಏನಕ್ಕೆ ಹುಟ್ಟಿದೇವಿ, ಏನಕ್ಕೆ ಬದುಕ್ತಾ ಇದ್ದೇವೆ ಅಂತಕ್ಕಂಥದ್ದು ಅರ್ಥದ ಮೂಲಕ್ಕೆ ನಾವು ಹೋಗಬೇಕು ಅಂತ ಹೇಳಿದ್ರೆ ಅದು ಯೋಗದಲ್ಲಿ ಮಾತ್ರ ಸಾಧ್ಯ. ಯಾವಾಗ ನಾವು ಮೂಲವನ್ನು ತಿಳಿದುಕೊಳ್ತೇವೆ ಅವಾಗ ಎಲ್ಲವೂ ಈಸಿ ಆಗುತ್ತೆ. ನಾವೇನು ಮಾಡಿದ್ದೀವಿ, ಎಲ್ಲವನ್ನೂ ನಾವು ಮೇಲೆ 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 ತಿಳ್ಕೊಳ್ತಾ ಇದ್ದೇವೆ ಹೊರತು ಮೂಲಕ್ಕೆ ಯಾವಾಗ ಹೋಗ್ತಾ ಇಲ್ಲ. ಮತ್ತೆ ಯೋಗ ಅಂತ ಹೇಳಿದ್ರೆ ಇದು ಮೂಲದಿಂದ ಎಲ್ಲವನ್ನು ಸರಿ ಮಾಡ್ತಕ್ಕಂಥ ಸಹಜ ಮತ್ತು ಸರಳ ವಿಧಾನ. ಯಾವಾಗ ನಮ್ಮ ದೇಹಕ್ಕೆ ಕಾಯಿಲೆ ಬರುತ್ತೋ ಅವಾಗ ಔಷಧಿಗಳನ್ನು ನಾವು ಹುಡುಕೊಂಡು ಹೋಗ್ತೇವೆ. ಅವಾಗ ಔಷಧಿಗಳಿದಾವೆ, ಆ ಕಾಯಿಲೆಯನ್ನೇ ವಾಸಿ ಮಾಡಲಿಕ್ಕೆ ಔಷಧಿಗಳನ್ನು ನಾವು ಪಡ್ಕೊಳ್ತೇವೆ. ಆದರೆ ಯೋಗ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಕಾಯಿಲೆಯೇ ಬರದೇ ಇರೋ ಥರ ಇರು ಅಂತ ಹೇಳುತ್ತೆ. ಅಂತ ಹೇಳಿದ್ರೆ ಯೋಗವನ್ನು ಮಾಡಿದಾಗ ಕಾಯಿಲೆನೇ ಬರಲ್ವಲ್ಲ. ಕಾಯಿಲೆ ಬರದೇ ಇದ್ದಾಗ ಈ ದುಡ್ಡು ಖರ್ಚು ಮಾಡ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಅಲಿತಕ್ಕಂಥದ್ದು ಪ್ರಶ್ನೆಯೇ ಬರಲ್ವಲ್ಲ. ಹಾಗಾಗಿ ಪ್ರಿಯ ಬಂಧುಗಳೇ, ನಾಡಿನ ಸಮಸ್ತ ಬಂಧುಗಳಿಗೆ ನನ್ನ ಒಂದು ವಿಶೇಷವಾಗಿರ್ತಕ್ಕಂಥ ಸೂಚನೆ ಏನು ಅಂತ ಹೇಳಿದ್ರೆ, ಯೋಗಕ್ಕೆ ಕಾಯಿಲೆಯನ್ನು ವಾಸಿ ಮಾಡ್ತಕ್ಕಂಥ ಶಕ್ತಿಯೂ ಇದೆ, ಕಾಯಿಲೆ ಬಾರದೇ ಇರತಕ್ಕಂಥ ರೀತಿಯಲ್ಲಿ ನೋಡ್ಕೊಳ್ತಕ್ಕಂಥ ಶಕ್ತಿನೂ ಇದೆ. ಹಾಗಿದ್ರೆ ನಾವು ಯೋಗವನ್ನು ಅಭ್ಯಾಸ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಈ ಎರಡೂ ಒಂದು ವಿಷಯಗಳನ್ನ ನಮ್ಮ ತಲೆಯಲ್ಲಿ ಇಟ್ಕೊಂಡು ಅಭ್ಯಾಸ ಮಾಡಬೇಕು. ಕೆಲವು ಜನ ಏನ್ ಹೇಳ್ತಾರೆ, ಯೋಗಾಭ್ಯಾಸ ಮಾಡಿದ್ರೆ ಬರೀ ಕಾಯಿಲೆ ಇರೋರು ಮಾತ್ರ ಮಾಡ್ಬೇಕು ಅಂತ ಹೇಳ್ತಾರೆ, ಅದು ತಪ್ಪು. ಕೆಲವು ಜನ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಯೋಗಾಭ್ಯಾಸ ಸಾಧು ಸನ್ಯಾಸಿಗಳು ಮಾಡ್ಬೇಕು ಅಂತ ಹೇಳ್ತಾರೆ, ಅದು ಕೂಡ ತಪ್ಪು. ಯೋಗಾಭ್ಯಾಸ ಯಾರು ಮಾಡ್ಬೇಕಂತ ಹೇಳಿದ್ರೆ ಎಲ್ಲರೂ ಮಾಡ್ತಕ್ಕಂಥದ್ದು ಯೋಗ. ಈ ಮಗು ಯೋಗ ಮಾಡ್ತಾ ಇರ್ತದೆ, ಹೇಗೆ ಮಾಡ್ತಾ ಇರ್ತದೆ, ಅಂಬೆಗಾಲಲ್ಲಿ ನಡೀತಾ ಇರ್ತದೆ, ಅದಕ್ಕೂ ಯೋಗ ಇದೆ. ಅದಕ್ಕೆ ಬಾಲಾಸನ ಚಲನೆ ಅಂತ ಕರೀತಾರೆ. ಮಗು ಮಲಗುತ್ತೆ, ಅದು ಬಾಲಾಸನದಲ್ಲಿ ಮಲಗಿರುತ್ತೆ. ನಾಯಿ ಉಸಿರಾಡುತ್ತೆ, ಅದು ಒಂದು ಯೋಗ ಇದೆ, ಅದಕ್ಕೆ ಶ್ವಾನ ಉಸಿರಾಟ ಅಂತ ಕರೀತಾರೆ. ಮೊಲ ಉಸಿರಾಡುತ್ತೆ, ಅದಕ್ಕೂ ಒಂದು ಉಸಿರಾಟ ಇದೆ. ಹಾಗಿದ್ರೆ ಯೋಗ ಅಂತ ಹೇಳಿದ್ರೆ ನಿಸರ್ಗ, ನಿಸರ್ಗ ಅಂತ ಹೇಳಿದ್ರೆ ಶಕ್ತಿ, ಶಕ್ತಿ ಅಂತ ಹೇಳಿದ್ರೆ ಆ ಒಂದು ಸರ್ವಶ್ರೇಷ್ಠ ಆ ಪರಮ ಶಕ್ತಿಯ ಕೃಪೆ ನಮ್ಮಲ್ಲಿ ಆಗಬೇಕು ಅಂತೇಳಿ ನಾವು ಯೋಗವನ್ನು ಅಭ್ಯಾಸ ಮಾಡಲಿಕ್ಕೆ ಪ್ರಾರಂಭ ಮಾಡಬೇಕು. ಅದು ಹೇಗೆ, ಆ ವೈಜ್ಞಾನಿಕವಾದ ರೀತಿಯಲ್ಲಿ, ಸರಳವಾದ ರೀತಿಯಲ್ಲಿ, ಕ್ರಮಬದ್ಧವಾದ ರೀತಿಯಲ್ಲಿ ಹೇಗೆ ನಾವು ಯೋಗಾಭ್ಯಾಸವನ್ನು ಮಾಡಬೇಕು ಅನ್ನೋದರ ಬಗ್ಗೆ, ಎಲ್ಲ ಕಾಯಿಲೆಗಳ ಬಗ್ಗೆ ಸಹಜ ಮತ್ತು ಸರಳವಾಗಿರ್ತಕ್ಕಂಥ ವಿಶ್ಲೇಷಣೆಯೊಂದಿಗೆ ನಾನು ಮುಂದಿನ ಕಾರ್ಯಕ್ರಮದಲ್ಲಿ ತಮ್ಮನ್ನ ಭೇಟಿ ಆಗ್ತೇನೆ.
ಅಲ್ಲಿವರೆಗೂ ನನ್ನೆಲ್ಲ ಶರಣೆಯ ಎಲ್ಲ ಪಾದ ಕಮಲಗಳಿಗೂ ಈ ವೈದ್ಯಶ್ರೀ ಚನ್ನಬಸವಣ್ಣ ಮಾಡ್ತಕ್ಕಂಥ ಅನಂತ ಕೋಟಿ ಶರಣಾರ್ಥಿಗಳು. ಈ ಸೂರ್ಯ ದೇವರು ಹಚ್ಚಿದ ದೀಪ ಅಂತ ಅರ್ಥ. ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ ಹೇಳ್ತಾರೆ. ಆಸನ ಆಗ್ಲಿ ಪ್ರಾಣಾಯಾಮ ಆಗ್ಲಿ ಮುಖ್ಯವಾಗಿ ನಿಂತಿರ್ತಕ್ಕಂಥದ್ದು ಯಾವ್ದ್ರ ಮೇಲೆ ಅಂತ ಹೇಳಿದ್ರೆ ಉಸಿರಿನ ಮೇಲೆ. ಹೀಗೆ ಏನೇ ಬೆಂಡ್ ಮಾಡಂಗಿರ್ಲಿ ಸ್ಟ್ರೈಟ್ ಆಗಿ ಬೆಂಡ್ ಮಾಡೋದು. ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು, ಉಸಿರು ತಗೋಬೇಕು, ಉಸಿರು ಬಿಡ್ಬೇಕು. ನಮ್ಮ ಶರೀರದಲ್ಲಿ ಎಲ್ಲಾ ಜಾಯಿಂಟ್ಸ್ ಗಳಿಗೂ ಏನಾಗುತ್ತೆ, ರಕ್ತ ಸಂಚಾರ ಆಗುತ್ತೆ.